ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರ ಒಳಗೊಂಡಿದೆ. ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ಅತಿ ಮುಖ್ಯವಾದ ಮಾಹಿತಿಯು ಒಳಗೊಂಡಿದೆ. ಬನ್ನಿ ಸ್ನೇಹಿತರೆ, ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಋಗ್ವೇದದ ಪದವಾದ ಆಯಸ್ ಎಂದರೆ? ಆಪ್ಷನ್ ಎ ಚಿನ್ನ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಕಂಚು. ಸರಿಯಾದ ಉತ್ತರ ಆಪ್ಷನ್ ಡಿ ಕಂಚು. ಮುಂದಿನ ಪ್ರಶ್ನೆ ಸಂಖ್ಯೆ 2. ಯಾವ ವೇದದಲ್ಲಿ ಮಕ್ಕಳಿಲ್ಲದ ವಿಧವೆ ನಿಯೋಗದ ಮೂಲಕ ಒಂದು ಮಗು ಪಡೆಯಬಹುದು ಎಂದು ಹೇಳಲಾಗಿದೆ? ಆಪ್ಷನ್ ಎ ಋಗ್ವೇದದಲ್ಲಿ, ಆಪ್ಷನ್ ಬಿ ಯಜುರ್ವೇದದಲ್ಲಿ, ಆಪ್ಷನ್ ಸಿ ಸಾಮವೇದದಲ್ಲಿ, ಆಪ್ಷನ್ ಡಿ ಅಥರ್ವಣ ವೇದದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದದಲ್ಲಿ. ಪ್ರಶ್ನೆ ಸಂಖ್ಯೆ 3. ಋಗ್ವೇದ ಸಂಹಿತದ ಯಾವ ಮಂಡಲವನ್ನು ಸಂಪೂರ್ಣವಾಗಿ ಸೋಮದೇವರಿಗೆ ಅರ್ಪಿಸಲಾಗಿದೆ? ಆಪ್ಷನ್ ಎ 1ನೇ ಮಂಡಲ, ಆಪ್ಷನ್ ಬಿ 6ನೇ ಮಂಡಲ, ಆಪ್ಷನ್ ಸಿ 9ನೇ ಮಂಡಲ, ಆಪ್ಷನ್ ಡಿ 10ನೇ ಮಂಡಲ. ಸರಿಯಾದ ಉತ್ತರ ಆಪ್ಷನ್ ಸಿ 9ನೇ ಮಂಡಲ. ಪ್ರಶ್ನೆ ಸಂಖ್ಯೆ 4. ಋಗ್ವೇದ ಕಾಲದಲ್ಲಿ ಈ ದೇವತೆಯನ್ನು ನೀತಿ ನಿಯಾಮಕ ಎಂದು ಕರೆಯಲಾಗುತ್ತಿತ್ತು. ಆಪ್ಷನ್ ಎ ಇಂದ್ರ, ಆಪ್ಷನ್ ಬಿ ವಾಯು, ಆಪ್ಷನ್ ಸಿ ಸೋಮ, ಆಪ್ಷನ್ ಡಿ ವರುಣ. ಸರಿಯಾದ ಉತ್ತರ ಆಪ್ಷನ್ ಡಿ ವರುಣ. ಪ್ರಶ್ನೆ ಸಂಖ್ಯೆ 5. ಯುದ್ಧವು ಮಾನವನ ಮನಸ್ಸಿನಲ್ಲಿ ಹುಟ್ಟುತ್ತದೆ ಹೀಗೆ ಹೇಳಿರುವ ವೇದ ಯಾವುದು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವಣ ವೇದ. ಸರಿಯಾದ ಉತ್ತರ ಆಪ್ಷನ್ ಡಿ ಅಥರ್ವಣ ವೇದ. ಪ್ರಶ್ನೆ ಸಂಖ್ಯೆ 6. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಮೊದಲ ಆರ್ಯರ ನೆಲೆ ಯಾವುದು? ಆಪ್ಷನ್ ಎ ಸಪ್ತ ಸಿಂಧು, ಆಪ್ಷನ್ ಬಿ ಆರ್ಯಾವರ್ತ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ಸಪ್ತ ಸಿಂಧು. ಪ್ರಶ್ನೆ ಸಂಖ್ಯೆ 7. ಸಂಸ್ಕೃತದ ಉಕ್ತಿಯಾದ ವಸುದೈವ ಕುಟುಂಬಕಂ ಎನ್ನುವುದು ಈ ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮಂಡೂಕ ಉಪನಿಷತ್ತು, ಆಪ್ಷನ್ ಬಿ ಮನುಸ್ಮೃತಿ, ಆಪ್ಷನ್ ಸಿ ಮಹಾಪೋ ಉಪನಿಷತ್, ಆಪ್ಷನ್ ಡಿ ಯಾವುದೋ ಪ್ರಾಚೀನ ತತ್ವಶಾಸ್ತ್ರೀಯ ಗ್ರಂಥಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಪೋ ಉಪನಿಷತ್. ಪ್ರಶ್ನೆ ಸಂಖ್ಯೆ 8. ಮಹಾಭಾರತದ ಮೂಲ ಹೆಸರೇನು? ಆಪ್ಷನ್ ಎ ಬೃಹತ್ ಕಥಾ, ಆಪ್ಷನ್ ಬಿ ಸಹಸ್ರ ಸಂಹಿತೆ, ಆಪ್ಷನ್ ಸಿ ರಾಜತರಂಗಿಣಿ, ಆಪ್ಷನ್ ಡಿ ಜಯ ಸಂಹಿತ. ಸರಿಯಾದ ಉತ್ತರ ಆಪ್ಷನ್ ಡಿ ಜಯ ಸಂಹಿತ. ಪ್ರಶ್ನೆ ಸಂಖ್ಯೆ 9. ತಥಾಗತ ಎಂಬುದರ ಅರ್ಥ ಏನು? ಆಪ್ಷನ್ ಎ ಸತ್ಯವನ್ನು ಅರಿತವನು, ಆಪ್ಷನ್ ಬಿ ಅಹಿಂಸೆ, ಆಪ್ಷನ್ ಸಿ ದಾನ ಮಾಡುವವ, ಆಪ್ಷನ್ ಡಿ ಅಂಗುಲಿಮಾಲ. ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯವನ್ನು ಅರಿತವನು. ಪ್ರಶ್ನೆ ಸಂಖ್ಯೆ 10. ದಶರಾಜರ ಕದನ ನಡೆದದ್ದು ಯಾವ ನದಿಯ ದಡದಲ್ಲಿ? ದಶರಾಜರ ಕದನ ನಡೆದದ್ದು ಯಾವ ನದಿಯ ದಡದಲ್ಲಿ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಸಿಂಧು, ಆಪ್ಷನ್ ಸಿ ಸರಸ್ವತಿ, ಆಪ್ಷನ್ ಡಿ ಸತುದ್ರಿ. ದಶರಾಜರ ಕದನ ನಡೆದದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಸರಸ್ವತಿ. ಪ್ರಶ್ನೆ ಸಂಖ್ಯೆ 11. ಮಹಾಭಾರತದ ಪ್ರಕಾರ 21 ವರ್ಷದ ವರ ಡ್ಯಾಶ್ ವರ್ಷದ ವಧುವನ್ನು ವರಿಸಬಹುದು? ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 10 ವರ್ಷ. ಪ್ರಶ್ನೆ ಸಂಖ್ಯೆ 12. ಸತಿ ಪದ್ಧತಿ ಮೊದಲು ಯಾವ ವರ್ಗದ ಜನರಲ್ಲಿ ರೂಢಿಗೆ ಬಂದಿತು? ಆಪ್ಷನ್ ಎ ಬ್ರಾಹ್ಮಣರು, ಆಪ್ಷನ್ ಬಿ ಆಳುವ ವರ್ಗ, ಆಪ್ಷನ್ ಸಿ ಕ್ಷತ್ರಿಯರಲ್ಲಿ, ಆಪ್ಷನ್ ಡಿ ವೈಶ್ಯರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಳುವ ವರ್ಗ. ಪ್ರಶ್ನೆ ಸಂಖ್ಯೆ 13. ಪ್ರಾಚೀನ ಭಾರತದಲ್ಲಿ ಪುನರವು ಎಂದರೆ?
ಆಪ್ಷನ್ ಎ ಮಿಶ್ರ ಜಾತಿ, ಆಪ್ಷನ್ ಬಿ ವಿಧವೆ, ಆಪ್ಷನ್ ಸಿ ವಿಚ್ಛೇದಿತ ಮಹಿಳೆ, ಆಪ್ಷನ್ ಡಿ ಅವಿವಾಹಿತ ಮಹಿಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧವೆ. ಪುನರಭು ಎಂದರೆ ವಿಧವೆ ಎಂದರ್ಥ. ಪ್ರಶ್ನೆ ಸಂಖ್ಯೆ 14. ಗಾಯತ್ರಿ ಮಂತ್ರವನ್ನು ಯಾರಿಗೆ ಅರ್ಪಿಸಲಾಗಿದೆ? ಆಪ್ಷನ್ ಎ ಸಾವಿತ್ರಿ ಅಥವಾ ಸೂರ್ಯ ದೇವತೆ, ಆಪ್ಷನ್ ಬಿ ವರುಣ, ಆಪ್ಷನ್ ಸಿ ಸೋಮ, ಆಪ್ಷನ್ ಡಿ ಮಾರುತ. ಸರಿಯಾದ ಉತ್ತರ ಆಪ್ಷನ್ ಎ ಸಾವಿತ್ರಿ ಅಥವಾ ಸೂರ್ಯ ದೇವತೆ. ಪ್ರಶ್ನೆ ಸಂಖ್ಯೆ 15. ಹೊಂದಿಸಿ ಬರೆಯಿರಿ. ವೇದಗಳ ಕಾಲಿನ ಪ್ರಮುಖ ಪದಗಳು ಮತ್ತು ಅವುಗಳ ಅರ್ಥವನ್ನು ಕೊಟ್ಟಿದ್ದಾರೆ. ಕೀನರು, ಕಾಮಾರಕ, ವಿಷ್ಟಿ, ಬ್ರಹ್ಮವದಿನ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗುತ್ತೆ. ಕೀನರು ಅಂತ ಅಂದರೆ ಶೂದ್ರ ಕೃಷಿಕ ಎಂದರ್ಥ. ಕಾಮಕರ ಎಂದರೆ ಕೂಲಿ ಕಾರ್ಮಿಕ. ಆಪ್ಷನ್ ಸಿ ವಿಷ್ಟಿ. ವಿಷ್ಟಿ ಎಂದರೆ ಬಿಟ್ಟಿ ಸೇವೆ ಅಥವಾ ಬಲಾತ್ಕಾರದ ದುಡಿಮೆ. ಬ್ರಹ್ಮವದಿನ್ ಅಂದರೆ ವೇದಗಳನ್ನು ಪಠಿಸುವವನು. ಪ್ರಶ್ನೆ ಸಂಖ್ಯೆ 16. ಹೊಂದಿಸಿ ಬರೆಯಿರಿ. ವೇದಗಳ ಕಾಲಿನ ಪ್ರಮುಖ ಪದಗಳು ಮತ್ತು ಅವುಗಳ ಅರ್ಥ. ಕೂಬ್, ಆಯಸ್, ಈಶರ್, ಕಂಕಣ್. ಅವುಗಳ ಅರ್ಥ. ಕೂಬ್ ಎಂದರೆ ಹಣೆಯ ಮೇಲಿನ ಗುರುತು. ಆಯಸ್ ಎಂದರೆ ಒಂದು ಕಂಚು. ಆಯಸ್ ಎಂದರೆ ಒಂದು ಲೋಹ. ಈಶರ್ ಎಂದರೆ ಸಮಿತಿಯ ಅಧ್ಯಕ್ಷರು. ಕಂಕಣ್ ಎಂದರೆ ಒಂದು ಆಭರಣ. ಕೂಬ್ ಎಂದರೆ ಹಣೆ ಮೇಲಿನ ಗುರುತು. ಈಶರ್ ಎಂದರೆ ಸಮಿತಿಯ ಅಧ್ಯಕ್ಷರು. ಆಯಸ್ ಎಂದರೆ ಒಂದು ಲೋಹ. ಪ್ರಶ್ನೆ ಸಂಖ್ಯೆ 17. ಉಪನಯನ ಸಂಸ್ಕಾರ ಪ್ರಾರಂಭವಾದುದು ಯಾರ ಕಾಲದಲ್ಲಿ? ಆಪ್ಷನ್ ಎ ಗುಪ್ತರ ಕಾಲದಲ್ಲಿ, ಬಿ ಮೌರ್ಯರ ಕಾಲದಲ್ಲಿ, ಸಿ ಬುದ್ಧನ ಕಾಲದಲ್ಲಿ, ಡಿ ಉತ್ತರ ವೈದಿಕ ಕಾಲದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ವೈದಿಕ ಕಾಲದಲ್ಲಿ. ಪ್ರಶ್ನೆ ಸಂಖ್ಯೆ 18. ಪ್ರಸಿದ್ಧ 10 ರಾಜರ ಕದನ ಉಲ್ಲೇಖ ಇರುವುದು ಯಾವ ವೇದದಲ್ಲಿ? ಆಪ್ಷನ್ ಎ ಋಗ್ವೇದ, ಬಿ ಯಜುರ್ವೇದ, ಡಿ ಸಿ ಸಾಮವೇದ, ಡಿ ಅಥರ್ವಣ ವೇದ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮವೇದ. ಪ್ರಶ್ನೆ ಸಂಖ್ಯೆ 19. ತಂತ್ರ ಮಂತ್ರ ವಿದ್ಯೆ ಒಳಗೊಂಡ ವೇದ ಯಾವುದು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವಣ ವೇದ. ಸರಿಯಾದ ಉತ್ತರ ಆಪ್ಷನ್ ಡಿ ಅಥರ್ವಣ ವೇದ. ಪ್ರಶ್ನೆ ಸಂಖ್ಯೆ 20. ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು? ಸಂಗೀತಕ್ಕೆ ಸಂಬಂಧಿಸಿದ ವೇದ. ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಅಥರ್ವಣ ವೇದ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮವೇದ.